ಅಲ್ಲಾನಿಗೂ ಪ್ರಯಾಗ್ರಾಜ್ಗೂ ಏನ್ ಸಂಬಂಧ? ಮುಂಚೆ ಚುನಾವಣೆ ಬಂದ್ರೆ ಟೋಪಿ ಹಾಕೊಂಡು ನಾಟಕ ಆಡ್ತಿದ್ದವರಿಗೆ ಅವ್ರಿಗೆ ಅನ್ಸಕ್ ಶುರು ಆಗಿದೆ ನಾವು ಹಿಂದೂ. ನಾನು ಹಿಂದೂ ಅಲ್ವಾ, ನಾನು ಯಾರು? ನಮಸ್ತೆ ಸಮಾವತ್ಸರೆ. ಈ ಜಾಗೃತಿ ಯಾವಾಗ ಆಗತ್ತೆ ಅಂದ್ರೆ ಹಿಂದುತ್ವದ ಭಾವ ಸಮಾಜದೊಳಗೆ ಗಟ್ಟಿಯಾದ್ರೆ ಈ ಜಾಗೃತಿ ಆಗತ್ತೆ. ಅದನ್ನ ಬಾಬಾ ಬುಡಾನ್ಗಿರಿ ಅಂತಾನೂ ಕರೀತಾರೆ ಅಂತ ಕೇಳ್ಪಟ್ಟಿದೆ. ಅದೊಂದು ನೆರೇಟಿವ್ ನ ಅದು ಒಳಗಡೆ ತೋರ್ಸಿರೋದ, ಅದು ಯಾವ ರೀತಿ? ನೋಡಿ, ದತ್ತಾತ್ರೇಯರು ಅನ್ನೋದು ಕೃತಯುಗದ ಕಾಲದಿಂದ, ಕೃತಯುಗದ ನಂತರ ತ್ರೇತಾಯುಗದ ನಂತರ ದ್ವಾಪರ ಯುಗ, ಈ ಕಲಿಯುಗದಲ್ಲಿ ಇದೀವಿ. ಆ ಕಾಲದಿಂದಲೂ ಇರುವಂತ ಪರಂಪರೆ ದತ್ತಾತ್ರೇಯರ ಪರಂಪರೆ. ಬಾಬಾ ಬುಡನ್ ಇಸ್ಲಾಂ ನಮ್ಮ ದೇಶಕ್ಕೆ ಕಾಲಿಟ್ಟು 1000 ವರ್ಷ ಆಯ್ತು. ದಕ್ಷಿಣ ಭಾರತಕ್ಕೆ ಕಾಲಿಟ್ಟು 700-800 ವರ್ಷ ಆಯ್ತು. ಇವ್ರು ಏನ್ ಬಾಬಾ ಬುಡನ್ ಅಂತ ಹೇಳ್ತಾರೆ, ಅದಕ್ಕೆ ಅತಿ ಹೆಚ್ಚಂದ್ರೆ ಒಂದು 200-250 ವರ್ಷಗಳ ಇತಿಹಾಸ ಇರ್ಬೋದು. 200-250 ವರ್ಷಗಳ ಇತಿಹಾಸ ಇರ್ಬೋದು. ಬಾಬಾ ಬುಡನ್ ಅನ್ನುವಂತ ಒಬ್ಬ ಇಸ್ಲಾಂನ ಸೂಫಿ ಪರಂಪರೆಗೆ ಸೇರಿದಂತ ಒಬ್ಬ ಫಕೀರ. ಅವರ ಒಂದು ಕ್ಷೇತ್ರ ಚಿಕ್ಕಮಗಳೂರಿನ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ಇದೆ. ಅವ್ರ ಬಾಬಾ ಬುಡನ್ ಸಮಾಧಿನೂ ಅಲ್ಲಿದೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಈ ಇಡೀ ಗಿರಿ ಪ್ರದೇಶದ ಹಿಂದಿನ ಹೆಸರು ಚಂದ್ರದ್ರೋಣ ಪರ್ವತ. ಇದರ ಹಿಂದಿನ ಹೆಸರು. ಈ ಗ್ರಾಮದ ಹೆಸರು ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮ. ಯಾಕೆ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮ ಅಂತ ಹೆಸರು ಬಂತು ಅಂದ್ರೆ, ಹಿಂದೆ ಕೆಳದಿ ಅರಸರು, ಮೈಸೂರು ಅರಸರು ದತ್ತಾತ್ರೇಯ ಕ್ಷೇತ್ರಕ್ಕೆ ಇನಾಮ್ ಕೊಟ್ಟಿದ್ರಿಂದ, ಅಂದ್ರೆ ದತ್ತಿ ಕೊಟ್ಟಿದ್ರಿಂದ ಅದು ಇನಾಮ್ ದತ್ತಾತ್ರೇಯ ಪೀಠ ಅಂತ ಹೆಸರಾಯ್ತು. ಇವತ್ತು ರೆವಿನ್ಯೂ ರೆಕಾರ್ಡ್ಸ್ ನಲ್ಲಿ, ಮುಜರಾಯಿ ಇಲಾಖೆ ರೆಕಾರ್ಡ್ಸ್ ನಲ್ಲಿ ಇನಾಮ್ ದತ್ತಾತ್ರೇಯ ಪೀಠ ಅಂತಲೇ ಇದೆ ಇವತ್ತಿಗೂ. ಸ್ಟಿಲ್ ನಾವು ಈಗಲೂ ಕೂಡ ನಿಮ್ಗೆ ಅದೇ ಲಭ್ಯ ಇದೆ. ಬಾಬಾ ಬುಡನ್ ದರ್ಗಾ ಅದು ಸರ್ವೆ ನಂಬರ್ 57 ನಾಗೇನಹಳ್ಳಿ ಗ್ರಾಮದಲ್ಲಿದೆ. ಬಾಬಾ ಬುಡನ್ ದರ್ಗಾ ಮತ್ತು ದತ್ತಾತ್ರೇಯ ಪೀಠಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೆ 1846 ಎಕರೆ ಟೆನೆಂಟ್ ಆಕ್ಟ್ ಬರೋದಕ್ಕೆ ಮುಂಚೆ ಜಮೀನಿತ್ತು ಅಂತ ಹೇಳಿದ್ನಲ್ಲ, ಆ ಜಮೀನನ್ನ ಹೊಡೆಯುವ ಉದ್ದೇಶದಿಂದ ಕೆಲವರು ದತ್ತಾತ್ರೇಯ ಪೀಠವನ್ನೇ ಬಾಬಾ ಬುಡನ್ ದರ್ಗಾ ಅಂತ ಬಿಂಬಿಸುವ ಪ್ರಯತ್ನ ಬಿಂಬಿಸಿದ್ರು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗಿರ್ಲಿಲ್ಲ. ಮಧ್ಯೆ ವಕ್ಫ್ ಬೋರ್ಡ್ ಪ್ರವೇಶ ಮಾಡ್ತು. ವಕ್ಫ್ ಬೋರ್ಡ್ ಪ್ರವೇಶ ಮಾಡಿ ವಕ್ಫ್ ಪ್ರಾಪರ್ಟಿ ಅಂತ ಈಗ ಖಂಡರಾಸ್ತಿ ಎಲ್ಲ ವಕ್ಫ್ ಬೋರ್ಡ್ ಡಿಕ್ಲೇರ್ ಮಾಡ್ಕೊಳ್ತಿತ್ತಲ್ಲ, ಈ ದೇವಸ್ಥಾನದ ಜಾಗನೂ ಯಾವ್ದೋ ತಮಿಳ್ನಾಡಿನಲ್ಲಿ 1000 ವರ್ಷದ ದೇವಸ್ಥಾನನೇ ಕೂಡ ಇವರು ವಕ್ಫ್ ಪ್ರಾಪರ್ಟಿಯನ್ನು ಡಿಕ್ಲೇರ್ ಮಾಡ್ಕೊಂಡಿರೋದು. ಇಡೀ ಹಳ್ಳಿನೇ. ಅಷ್ಟ್ ಮಾತ್ರ ಅಲ್ಲ, ಸಂಸತ್ತೇ ನಮ್ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಿರೋದು, ವಿಧಾನಸೌಧ ನಮ್ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಿರೋದು. पूरी दुनिया में आ चुका है, उसकी पार्लियामेंट है, वो खुद भी, यहाँ तक के बहुत से लोग कहते हैं कि एयरपोर्ट भी यही वक्त के प्रॉपर्टी के ऊपर बना है. ಈ ತರದ ಒಂದು ಸೆಲ್ಫ್ ಡಿಕ್ಲರೇಷನ್ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದು. ಹಾಗೆ ಇದನ್ನು ಡಿಕ್ಲೇರ್ ಮಾಡ್ಕೊಂಡಿದ್ರು. ನಮ್ಮ ಹಿರಿಯರು ಅಣ್ಣಪ್ಪ ಶೆಟ್ರು, ಕಾಶಿರಾಯರು, ಇವರೆಲ್ಲರೂ, ನಾಗರಾಜ ರಾವ್, ಇವರೆಲ್ಲರೂ ಸೇರಿ OS 25/1978 ಒರಿಜಿನಲ್ ಸೂಟು ನಂಬರ್ 25 ಡಿಸ್ಟ್ರಿಕ್ಟ್ ಕೋರ್ಟಿಗೆ ಕೇಸ್ ಹಾಕಿದ್ರು. ಜಿಲ್ಲಾ ನ್ಯಾಯಾಲಯ ಇದು ವಕ್ಫ್ ಪ್ರಾಪರ್ಟಿ ಅಲ್ಲ, ಇದನ್ನ ವಾಪಸ್ ಮುಜರಾಯಿಗೆ ಸೇರಿಸಬೇಕು ಅಂತ ಜಜ್ಮೆಂಟ್ ಕೊಡ್ತು. ಅದ್ರ ವಿರುದ್ಧ ಹೈಕೋರ್ಟಿಗೆ ಹೋದ್ರು. ಹೈಕೋರ್ಟ್ ಕೂಡ 1986 ಅಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ನ ತೀರ್ಪನ್ನ ಎತ್ತಿ ಹಿಡಿತು. ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋದ್ರು. 1991 ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟ ತೀರ್ಪನ್ನೇ ಎತ್ತಿ ಹಿಡಿತು. ಅಲ್ಲಿಗೆ ವಕ್ಫ್ ಬೋರ್ಡ್ ಈಗ ಇದರಲ್ಲಿ ಯಾವುದೇ ರೀತಿಯ ವಕ್ಫ್ ಬೋರ್ಡ್ಗೆ ಸಂಬಂಧ ಇಲ್ಲ. ಶಾಖಾದ್ರಿ ಕುಟುಂಬಸ್ಥರು ಮತ್ತು ಹಿಂದೂ ಸಮಾಜದ ನಡುವೆ ಸಂಘರ್ಷ ಇದೆ. 8ಕ್ಕೂ ಹೆಚ್ಚು ಮೊಕದ್ದಮೆಗಳಲ್ಲಿ ಶಾಖಾದ್ರಿ ಕುಟುಂಬದ ವಿರುದ್ಧ ತೀರ್ಪು ಕೊಟ್ಟಿದೆ. ನಾವು ನಿರಂತರ ಹೋರಾಟ ಮಾಡಿದ ಪರಿಣಾಮವಾಗಿ ಮತ್ತೆ ದತ್ತಾತ್ರೇಯ ಪೀಠದಲ್ಲಿ ಹಿಂದೂ ಅರ್ಚಕರ ನೇಮಕ ಆಗಿದೆ. ಕಾಜಿ ನ್ಯಾಯ ಆಗಿದೆ. ಮುಸಲ್ಮಾನರಿಗೆ ಫಕೀರ, ಈ ಕಡೆ ಹಿಂದೂಗಳಿಗೆ ಹಿಂದೂ ಅರ್ಚಕರು ಪೂಜೆ ಮಾಡಿ ಕೊಡ್ತಾ ಇದ್ದಾರೆ. ನಾವ್ ಹೇಳ್ತಾ ಇದೀವಿ ಬಾಬಾ ಬುಡನ್ ದರ್ಗಾ ಬೇರೆ. ಆಸ್ ಪರ್ ದ ರೆಕಾರ್ಡ್ಸ್, ಆಸ್ ಪರ್ ದ ರೆವಿನ್ಯೂ ರೆಕಾರ್ಡ್ಸ್, ದರ್ಗಾ ಈಸ್ ದೇರ್ ಸರ್ವೆ ನಂಬರ್ 57 ನಾಗೇನಹಳ್ಳಿ ವಿಲೇಜ್. ದತ್ತಪೀಠ ಈಸ್ ದೇರ್ ಸರ್ವೆ ನಂಬರ್ 195 ಇನಾಮ್ ದತ್ತಾತ್ರೇಯ ಪೀಠ ವಿಲೇಜ್. ಇಟ್ ಸೋಸ್ ಎರಡೂ ಬೇರೆ. ಇದೇ ಬೇರೆ, ದತ್ತಪೀಠನೇ ಬೇರೆ, ಬಾಬಾ ಬುಡನ್ ದರ್ಗಾನೇ ಬೇರೆ. ಚಂದ್ರದ್ರೋಣ ಪರ್ವತವನ್ನೇ ಬಾಬಾ ಬುಡನ್ ದರ್ಗಾ ಅಂತ ಹೇಗೆ ನೀವು ಪ್ರಯಾಗ್ರಾಜ್ನ ಅಲಹಾಬಾದ್ ಮಾಡಿದ್ರೋ,
ಪ್ರಯಾಗರಾಜು ನಿಮಗೆ ಪ್ರಯಾಗರಾಜ ಉಲ್ಲೇಖ ವೇದಗಳಲ್ಲಿ ಬರುತ್ತೆ, ಉಪನಿಷತ್ತುಗಳಲ್ಲಿ ಬರುತ್ತೆ. ಹೌದು. ಗಂಗಾ ಯಮುನಾ ಸರಸ್ವತಿಯ ಸಂಗಮ ಇರ್ತಕ್ಕಂಥ ಸ್ಥಳ ಅದು ಪ್ರಯಾಗರಾಜ್. ಪ್ರಯಾಗರಾಜ್. ಆ ಪ್ರಯಾಗರಾಜ್ನ ಉಲ್ಲೇಖ ಆ ಕಾಲದಲ್ಲಿ ಬರುತ್ತೆ. ಅದನ್ನ ಅಲಹಾಬಾದ್ ಅಂತ ಮಾಡಿದ್ರು. ಈಗ ಅಲ್ಲಾನಿಗೂ ಪ್ರಯಾಗರಾಜ್ಗೂ ಏನ್ ಸಂಬಂಧ? ಹೌದು. ಇದು ಶಿವನ ಪರಂಪರೆಗೆ ಸೇರಿದ್ದು ಯಾವುದು ಪ್ರಯಾಗರಾಜ್. ಪ್ರಯಾಗರಾಜ್. ಇನ್ನ ನಮ್ಮ ದತ್ತಪೀಠ ತ್ರಿಮೂರ್ತಿಗಳ ಪರಂಪರೆಗೆ ಸೇರಿದ್ದು, ಬ್ರಹ್ಮ ವಿಷ್ಣು ಮಹೇಶ್ವರರ ಪರಂಪರೆಗೆ ಸೇರಿದ್ದು. ಎಷ್ಟು ಸುಂದರವಾದ ಇದು. ಹೌದು, ಬ್ರಹ್ಮ ವಿಷ್ಣು ಮಹೇಶ್ವರರ ಪರಂಪರೆಗೆ ಸೇರಿದ್ದು. ಇದನ್ನ ಇನಾಮ್ ದತ್ತಾತ್ರೇಯ ಪೀಠವನ್ನ ಮತ್ತೆ ಚಂದ್ರದ್ರೋಣ ಪರ್ವತವನ್ನೇ ಯಾರೋ ಒಂದು ಕತೆ ಕಟ್ಟಿದ್ರು. ಆ ಕಥೆಯನ್ನೇ ಹೇಳ್ತಾ ಹೋದ್ರು, ಬಾಬಾ ಬುಡನ್ಗಿರಿ ಬಾಬಾ ಬುಡನ್ಗಿರಿ ಆ ತರ ಆಯ್ತು. ಆದ್ರೆ ದಾಖಲೆ ಪುಣ್ಯಕ್ಕೆ ಸರ್ಕಾರಿ ರೆಕಾರ್ಡ್ಗಳಲ್ಲಿ ಪುಣ್ಯಕ್ಕೆ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮನೇ ಇದೆ. ಅಣ್ಣ, ಈ ಒಂದು ಹೋರಾಟದಲ್ಲಿ ನಮ್ದು ಪರಿಪೂರ್ಣವಾದ ಇನ್ನು ಜಯ ನಮಗೆ ಸಿಕ್ಕಿಲ್ಲ. ಅರ್ಧ ನ್ಯಾಯ ಸಿಕ್ಕಿದೆ. ಪೂರ್ತಿ ನ್ಯಾಯಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ. ನೇರವಾಗಿ ನಾವು ಸಾಮರ್ಥ್ಯದ ಮೂಲಕನೇ ಪಡೆಯೋದಾದ್ರೆ ನಮಗೊಂದು ಸವಾಲಲ್ಲ. ನಾವು ಸಂವಿಧಾನದ ವಿಧಿವಿಧಾನಗಳಿಗೆ ಒಳಪಟ್ಟು ಪಡಿಬೇಕಾಗಿರೋದ್ರಿಂದ ನಿಯಮಗಳನ್ನು ಆಧರಿಸಿ ಪಡ್ಕೊಳ್ಬೇಕು ಅಂದ್ರೆ ಕೆಲವು ಸಮಯ ತಗೊಳ್ಕೊಳ್ಳುತ್ತೆ. ಸಾಮರ್ಥ್ಯದ ಪ್ರಕಟೀಕರಣ ಮಾಡಬೇಕು, ಸಾಮರ್ಥ್ಯದ ಮೂಲಕನೇ ತಗೊಳ್ಬೇಕು ಅಂತಂದ್ರೆ ಇದು ನಮಗೊಂದು ಕಷ್ಟದ ಕೆಲಸ ಅಲ್ಲ. ಅವ್ರು ಹೇಗೆ ಅತಿಕ್ರಮಿಸಿದ್ರು ಅದೇ ದಾರಿಯಲ್ಲಿ ನಾವು ಅವ್ರನ್ನ ಹೊರಗಟ್ಟಬೇಕು ಅಂದ್ರೆ ನಮಗೆ ಇದೊಂದು ಕಷ್ಟದ ಕೆಲಸ ಅಲ್ಲ. ಆದ್ರೆ ಸಂವಿಧಾನಬದ್ಧ ಮಾರ್ಗವನ್ನ ಅನುಸರಿಸ್ತಾ ಇರೋದ್ರಿಂದ, ಪ್ರಜಾಸತ್ತಾತ್ಮಕ ಮಾರ್ಗವನ್ನು ಅನುಸರಿಸ್ತಾ ಇರೋದ್ರಿಂದ, ವಿಧಿ ನಿಯಮಗಳಿಗೆ ಬದ್ಧರಾಗಿ ಆ ಮಾರ್ಗದಲ್ಲಿ ಪಡೆಯುವಂತ ನ್ಯಾಯೋಚಿತ ಪ್ರಯತ್ನ ಮಾಡ್ತಿರೋದ್ರಿಂದ ನಮಗೆ ವಿಳಂಬ ಆಗ್ತಾ ಇದೆ. ಮುಂಚೆನೆ ನಾನು ಹೇಳಿದಂತೆ ದತ್ತಮಾಲೆಯ ಉದ್ದೇಶವೇ ಆವೇಶ ಆಕ್ರೋಶದಿಂದ ಹೊರತಾಗಿ ಭಕ್ತಿ ಮತ್ತು ಶಕ್ತಿಯ ಸಂಗಮವಾಗಿ ಈ ಕ್ಷೇತ್ರವನ್ನ ಪರಿವರ್ತನೆ ಮಾಡಬೇಕು. ಭಕ್ತಿಯ ಭಾವನೆನೂ ಇರಬೇಕು. ಮಾಲೆ ಹಾಕಿದಾಗ ಸ್ವಾಭಾವಿಕವಾಗಿ ವ್ರತಧಾರಿಗಳಾಗಿರ್ತಾರೆ. ಭಕ್ತಿಯ ಭಾವನೆ ಸ್ವಾಭಾವಿಕವಾಗಿರುತ್ತೆ. ಆ ಭಕ್ತಿ ಭಾವನೆ ಬಂದಾಗ ಒಂದ್ ರೀತಿ ಹದವಾದ ಭೂಮಿಗೆ ಬಿತ್ತನೆ ಮಾಡಿದ್ರೆ ಬೀಜ ಮೊಳಕೆ ಹೊಡೆಯುತ್ತೆ. ನಾವು ಆ ರೀತಿ ವಿಧಿ ನಿಷೇಧಗಳ ಮೂಲಕ ಅವರ ತನುವನ್ನ ಮನವನ್ನ ಹದಗೊಳಿಸಿದ್ರೆ ಆಮೇಲೆ ಭಕ್ತಿಯ ಭಾವನೆಯನ್ನ ಬಿತ್ತೋದು ಸುಲಭ. ಆದ್ರ ನಂತರ ಒಟ್ಟಿಗೆ ಬರ್ತೀವಲ್ಲ, ಶೋಭಾಯಾತ್ರೆ ಒಟ್ಟಿಗೆ ಹೋಗ್ತೀವಿ, ಸಂಕೀರ್ತನೆ ಯಾತ್ರೆ ಆಗತ್ತೆ, ಆಮೇಲೆ ದತ್ತ ಜಯಂತಿಯ ದಿನ ಅಲ್ಲಿ ಪಾಲ್ಗೊಳ್ತೀವಿ. ಅದು ಒಂದು ಶಕ್ತಿಯ ಆಂದೋಲನ ಆಗತ್ತೆ. ಆ ಶಕ್ತಿಯ ಆಂದೋಲನ, ಭಕ್ತಿ ಮತ್ತು ಶಕ್ತಿಯ ಆಂದೋಲನದ ಮೂಲಕ ಯಾರು ಓಲೈಕೆ ರಾಜಕಾರಣ ಮಾಡ್ತಿದ್ರು, ಅನ್ಯಾಯದ ಪರವಾಗಿ ನಿಂತ್ಕೊಂಡಿದ್ರು, ಇಡಿಯಾಗಿ ಸಿಗುತ್ತೆ ಅನ್ನುವಂತ ಮತ ಬ್ಯಾಂಕಿನ ಆಸೆಗೋಸ್ಕರ ಸತ್ಯ ಗೊತ್ತಿದ್ರೂ ಕೂಡ ಅಸತ್ಯದ ಪರವಾಗಿ ನಿಂತ್ಕೊಂಡಿದ್ರು, ಅವರಿಗೂ ಒಂದು ಭೀತಿ ನಿರ್ಮಾಣ ಆಗತ್ತೆ. ಈಗ ಹಿಂದೂಗಳು ಸಂಘಟಿತರಾಗಿದ್ದಾರೆ. ಒಂದ್ ಕಾಲ ಇತ್ತಲ್ಲಿ ನೀವು ನೋಡಿದ್ರಲ್ಲ, ಅವನ ಇಮಾಮ್ ಬುಖಾರಿ, ಅವನ್ ಪದತಲದಲ್ಲಿ ಹೋಗಿ ನಿಂತ್ಕೊಂಡು ಪತ್ವ ಹೊಡ್ಸೋರು, ಇದು ಕಾಂಗ್ರೆಸ್ಸಿಗೆ ಓಟ್ ಹಾಕಿ, ಇನ್ಯಾವುದೋ ಒಂದು ವಿ ಪಿ ಸಿಂಗ್ ಪರವಾಗಿ ಓಟ್ ಹಾಕಿ, ಇನ್ಯಾರೋ ಮುಲಾಯಂ ಸಿಂಗ್ ಪರವಾಗಿ ಓಟ್ ಹಾಕಿ, ಲಲು ಪ್ರಸಾದ್ ಪರವಾಗಿ ಓಟ್ ಹಾಕಿ ಅಂತ ಯಾರು ಹೇಳ್ತಿದ್ದು? ಪತ್ವ ಹೊಡಿಸ್ತಿದ್ದು ಬುಖಾರಿ ಪತ್ವ ಹೊಡ್ಸೋರು. ಈಗ ಬುಖಾರಿ ಪತ್ವ ಗಿತ್ವ ಎಲ್ಲ ನಡೆಯಲ್ಲ. ಈಗ ಅವ್ರಿಗೆ ಅನ್ಸಕ್ ಶುರು ಆಗಿದೆ, ನಾವು ಹಿಂದೂ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ. ಅವರು ಹೇಳಂಗಾಗಿದೆ. ನಾನು ಹಿಂದೂ ಅಲ್ವಾ, ನಾನ್ಯಾರು? ಅಂದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ, ನಾನು ಜನಿವಾರಧಾರಿ ಬ್ರಾಹ್ಮಣ, ಕೌಲ್ ಬ್ರಾಹ್ಮಣ ಅಂತ ತನ್ನ ಗೋತ್ರವನ್ನು ಗುರುತಿಸ್ಕೊಳ್ಳಂಗಾಗಿದೆ. ಅಂದ್ರೆ ಮುಂಚೆ ಚುನಾವಣೆ ಬಂದ್ರೆ ಟೋಪಿ ಹಾಕೊಂಡು ನಾಟಕ ಆಡ್ತಿದ್ದವರಿಗೆ ಈಗ ಅವರಿಗೆ ನಾನು ಹಿಂದೂ ಅನ್ನುವಷ್ಟು ಮಟ್ಟಿಗೆ ಒಂದು ಸಾಮಾಜಿಕ ಪರಿವರ್ತನೆ ಆಗಿದೆ, ರಾಜಕೀಯ ಜಾಗೃತಿ ಆಗಿದೆ. ಈ ಜಾಗೃತಿ ಯಾವಾಗ ಆಗತ್ತೆ ಅಂದ್ರೆ ಹಿಂದುತ್ವದ ಭಾವ ಸಮಾಜದೊಳಗೆ ಗಟ್ಟಿಯಾದ್ರೆ ಈ ಜಾಗೃತಿ ಆಗತ್ತೆ.